ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಂತ ನಾನು ಹೇಳ್ತೀನಿ, ಆದರೆ ಇದು ಯಾವಾಗದಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ನನ್ನ ಪ್ರತಿಯೊಂದು ವಿಡಿಯೋಕ್ಕೂ ನೀವು ಕಮೆಂಟ್ ಹಾಕ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಸೊ ಅದರ ಮೂಲಕನೇ ನಾನು ಅವ್ರ ಚಾನಲಲ್ಲಿ ಬರುವಂತಹ ವ್ಲಾಗ್ ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಯಾವ್ದು ಗೊತ್ತಾ, ಅದೇ ಪ್ರಶಾಂತ್ ಹಾಗೂ ನಿವಿ ಅವ್ರು ಬಂದಿದ್ರಲ್ಲ, ನಮ್ಮ ಮನೆ ಬರೋ ತನಕ ಅವ್ರ ಚಾನಲಲ್ಲಿ ಬಂದಿತ್ತು. ಅದ್ರ ಮುಂದೆ ಏನಾಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಅವ್ರ ಹತ್ರ ಹೇಳಿ ಅಂತೂ ಸಾಕಾಗಿ ಹೋಗಿದೆ. ಬರ್ತ್ಡೇ ವ್ಲಾಗ್ ಅಂತೂ ಬರಲಿಲ್ಲ, ಈ ವ್ಲಾಗ್ ಕೂಡ ಬರೋದು ಇಲ್ಲ ಅಂತ ಅಂದ್ಕೊಂಡು ನಾನು ಹಾಕ್ತಾ ಇದ್ದೀನಿ. ಅವ್ರು ನಮ್ಮ ಮನೆಗೆ ಬಂದು ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೋಡ್ಕೊಂಡು ಬನ್ನಿ. ಹಾಗೆಯೇ ಇವ್ರ ಬಗ್ಗೆ ತುಂಬಾನೇ ಕಂಪ್ಲೇಂಟ್ಸ್ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಏನೋ ಒಂಥರ ಖುಷಿ ಆಗುತ್ತೆ ಈ ಮನೆಗೆ ಬಂದರೆ ಆ್ಯಕ್ಚುಲಿ. ಯಾಕಂದರೆ ನಾನು ಬರೀ ರೀಲ್ಸಲ್ಲಿ ನೋಡ್ತಿದ್ದೆ ಮನೇನ, ಬಟ್ ಇವತ್ತು ಫಸ್ಟ್ ಟೈಮು ಒಂದು ಫೀಲ್ ಗುಡ್ ಅಂತಾರಲ್ಲ, ಒಂದು ಪಾಸಿಟಿವ್ನೆಸ್ ಆ ಥರ ಇದೆ. ಇದು ಡವ್ ಅಲ್ಲ, ಇದು ನಿಜ ಹೇಳ್ತಿರೋದು. ನಂಗೆ ಇಷ್ಟ ಆಯ್ತು ನಿಮ್ಮ ಮನೆ. ತುಳಸಿ ಪೂಜೆ ಮಾಡೋದು ಅದೇ ತರ ಪೂಜೆ ಮಾಡ್ತಿದ್ರು ನಿಮ್ಮ ಮಮ್ಮಿ. ಕಾಲು ತೊಳ್ಕೊಳ್ಳೋದು, ಕಾಲು ಮತ್ತೆ ಕೈ ತೊಳ್ಕೊಳ್ಳೋದು. ಅಲ್ಲೇ ತುಳಸಿ ಕಟ್ಟೆ ಇದೆ ಅಲ್ಲಿ ತೊಳಿಬಾರ್ದು. ಸಪಾಚು ಅಲ್ಲ, ಕೋಟ್ಯಾಧಿಪತಿ ಎಷ್ಟು ಸರಳತೆ ನೋಡಿ. ನಾವು ಎಷ್ಟೇ ಕೋಟಿ ಹೋದ್ರು ಅಷ್ಟೇ ಮನುಷ್ಯನ್ ಮಾತ್ರ ತಗೊಂಡು ಹೋಗೋದ್ರಿ, ಕೋಟಿ ದುಡ್ಡಲ್ಲ ರೀ. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಈಗ್ಲೂ ಎಷ್ಟು ಕೋಟಿ ಇದೆ, ಆದ್ರೂ ಲಂಗೋಟಿ ಹಾಕೊಂಡು ನೋಡ್ಬಿಡ್ತಾನೆ. ನೀವೇ ಆಗ್ತಿರೋದು ನಾವಲ್ಲ. ನಾವು ಚೇಷ್ಟೆಗಳು ಮಾಡ್ತಾ ಇರ್ತೀವಿ, ಯಾರು ಬೇಜಾರಾಗ್ಬಿಡಿ ಅಮ್ಮ, ನೀವು ಬೇಜಾರಾಗ್ಬಿಡಿ ಅಮ್ಮ. ನಿಮ್ ನೋಡೇ ಖುಷಿ. ನಗು ನೋಡಿ ಚೆನ್ನಾಗಿದೆ. ಅವಾಗ ಮಿನುಗುತ್ತಾರೆ ರಮ್ಯಾ ತರ, ಕಲ್ಪನಾ. ಅದು ಯಾವಾಗ ರಮ್ಯಾ ಆಯ್ತು, ರಮ್ಯಾ ಅಂತ ಹೇಳಕ್ ಹಾಗೆ ಹೇಳ್ಬೇಡಿ. ಖುಷಿ ಆಗುತ್ತಮ್ಮ ನಿಜವಾಗ್ಲು. ನೋಡಿ ಆ ನಗು ನೋಡಿ, ಎಂತ ನಿಜವಾಗ್ಲು ನಮ್ಮ ಅಮ್ಮ ನೆನಪಾಗ್ಬಿಟ್ರು. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ನಾವು ಸುಮ್ಮನೆ ಬನ್ನಿ ಅಂದ್ಬಿಟ್ಟು 2 ಬಿಸ್ಕೆಟ್ ತರಿಸ್ತೀವಿ ಜೆಪ್ಟೋಲಿ. ನನಗೆ ದೇವತೆನೇ ನೋಡಿದಾಗ ಆಯ್ತು, ಅಯ್ಯೋ ಅಮ್ಮ ಅದು ಶಾಸ್ತ್ರ ಕಣೋ. ವರ್ಷ ಇರ್ತವಳಿ ಮನೆಗೆ ಎಂಟ್ರಿ ಕೊಡ್ತಿರೋದಂತ ವಿಡಿಯೋ ಆನ್ ಮಾಡಿ. ವರ್ಷ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾನೆ ಯಾವಾಗಲೂ ಅವನು. ಹೇಳಲೇ ಇಲ್ಲ ವರ್ಷ. ಖುಷಿ ಆಗುತ್ತೆ ಆ್ಯಕ್ಚುಲಿ. ಧನು ಈ ಥರ ಎಲ್ಲ ವೆಲ್ಕಮ್ ಮಾಡಿಸ್ತೆ ಅಂತ ಗೊತ್ತೇ ಇಲ್ಲ. ಇಟ್ ಇಸ್ ಸೋ ಸಂಪ್ರದಾಯ. ಬಲಗಾಲಿಟ್ಟು ಒಳಗೆ ಬನ್ನಿ. ಆ್ಯಕ್ಚುಲಿ ಬಲಗಾಲಿಟ್ಟು ಒಳಗೆ ಬರೋದಲ್ಲ, ನಾನು ಫಸ್ಟು ಕೈ ಮುಕ್ಕೊಂಡು ಒಳಗೆ. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರ ಮನೆ, ತುಂಬಾ ವಿಶಾಲವಾಗಿದೆ. ಆಕ್ಚುಲಿ ನಾವು 4-5 ಜನ ಒಳಗೋಗಿ ಪೂಜೆ ಮಾಡ್ಬೋದು, ಅಷ್ಟು ವಿಶಾಲವಾಗಿದೆ. ಆಕ್ಚುಲಿ ಬೆಂಗಳೂರಲ್ಲಿ ದೇವ್ರ ಮನೆಗಳು ತುಂಬಾ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿದೆ. ಕೋಲ್ಡ್ ನೀರು ಕೋಲ್ಡ್ ನೀರು ಬೇಕಾದ್ರೆ ಬೇರೆ ತರ ಕೇಳಿಸ್ಬಿಟ್ಟು ಅಲ್ಲಿ ಇದು ಬೆಲ್ಲ ನೀರು. ಬೆಲ್ಲ ನೀರಿದ್ಯಾ ನೋಡಿ, ಯುನೀಕ್ ಪ್ಲೇಸ್ ನೋಡಿ. ಬೆಲ್ಲ ನೀರು ಒಬ್ಬ ಕುಡಿತಿರೋದನ್ನ ಕಿತ್ಕೊಂಡು ಕುಡಿತಿಯಲ್ಲ, ಎಷ್ಟು ಕನ್ನಿಂಗ್ ಇರ್ಬೇಡ. ಅಲ್ಲಿ ದೇವರು ನೋಡಿದ್ರಾ? ಅವ್ರು ನಿಮ್ಮ ಜೊತೆ ಮಾಡಿದ್ರೆ ಎಷ್ಟೊಂದು ವಿಡಿಯೋಸ್ ನಾನು ನೋಡಿದ್ದೀನಿ. ಎಂಡು ಪಂಚು ಕೊಡ್ತಿದ್ದೆ ನಮ್ಮ ಅಜ್ಜಿ, ಬಟ್ ಇಲ್ಲಿ ಅಜ್ಜಿ ನೀವು ಲೆಜೆಂಡ್ ನೋಡ್ಕೊಂಡಿದ್ದೆ. ಧನರಾಜು ಏನೇ ಬೆಳೆದಿದ್ದಾನೆ, ಏನೋ ಒಂದು ಮಾಡಿದ್ದಾನೆ ಸಣ್ಣದಾಗಿ ದೊಡ್ಡದಾಗಿ ಅಂತಂದ್ರೆ ಮಾಡ್ತೀನಿ. ನಾನು ಹೇಳ್ತೇನೆ ಪೂರ್ತಿ, ನೀನೇ ಮಾತಾಡ್ಬೇಕಂತಂದ್ರೆ ನಿನ್ನೆ ಮಾತಾಡ್ಸೋ ಅಂತಲ್ಲ. ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಇರೋ ಗಜಿಬಿಜಿ ಜಾಗದಲ್ಲಿ ಇಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಮಳೆ ಎಂಜಾಯ್ ಮಾಡ್ತಾ ಇದ್ದೀನಿ. ಬೇಜಾರಾಗ್ತಿರೋದು ಏನಂದ್ರೆ, ಒಂದು ಕಡಿಮೆ ಟೈಮಲ್ಲಿ ನಾನು ಇಲ್ಲಿ ಇರ್ತಾ ಇದ್ದೀನಲ್ಲ, ಅದೇ ಡೆಫಿನೆಟ್ಲಿ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡ್ತೀನಿ ಮಗ. ಓಕೆ, ಸೂಪರ್ ಪ್ಲೇಸ್, ಲವ್ಲಿ. ಅಲ್ಲ, ಶರ್ಟ್ ನಿಮ್ಗೋಸ್ಕರ ಹಾಕೊಂತ ಹೇಳ್ತಿಲ್ಲ, ವೀಕ್ಷಕರಿಗೋಸ್ಕರ. ಕ್ಯಾಪ್ ಬಿಸ್ಲಿಗೆ ನನಗೆ ನೀವು ಕ್ಯಾಪ್ ಉಂಟು ಬೇರೆ ಬಿಸ್ಲಿಗೆ ನಿಮಗೆ ಟವಲ್ ಈಗ ಇವಳಿಗೆ ಕ್ಯಾಪು, ನನಗೆ ಬಿಸ್ಲಿಗೆ ಟವಲ್. ಬಾಯ್ ಇದು ಅದು ಗೊತ್ತಾಗ್ಲಿ ಬಾಯ್ ಅಂತ ಜನಗಳಿಗೆ ಸಿಂಪಲ್.
ಮನೇಲಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೊಂದು ಅಣ್ಣ ಅತ್ತಿಗೆ ಸಿಕ್ತಂಗೆ ಆಯ್ತು. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ನೀವೊಬ್ರೇ ಹುಡುಗವ? ನಾನು ಹುಡುಗಂದ್ರೆ ಕಾಣಿಸ್ತಿಲ್ಲ. ನಿಮ್ಮ ಅಮ್ಮನಿಗೆ ನೀವು ಒಬ್ರು ಇಲ್ಲ ಇಲ್ಲ, ನಮ್ಮ ಅಮ್ಮನಿಗೆ 3 ಜನ. ನಮ್ಮ ಅಣ್ಣ ಇದ್ದಾನೆ. ಇವ್ನು ಮಾತ್ರ ಹಿಂಗೆ. ಸೊ ಈಗ ಬನ್ನಿ ಹೋಗೋಣ ರೈಡ್ ರೈಡ್ ರೈಡ್. ಸೊ ಈಗ ನಾವು ಹೋಗ್ತಾ ಇದೀವಿ ತೋಟ. ನೀನ್ ತೋಟ ನೋಡಿದ್ಯಾ ಯಾವತ್ತಾದ್ರು? ನೋಡಿದ್ದೀನಿ. ನೋಡಿದ್ಯಾ? ತೋಟದಲ್ಲಿ ಹಾ. ಎಳ್ನೀರಿರುತ್ತೆ, ಮತ್ತೆ? ಮರ ಇರುತ್ತೆ. ಕೋಲೆಲ್ಲ ಪೂರ್ತಿ ನೋಡಿದ್ದು ಇವ್ರ ಹೆಲ್ಪ್ ಇಂದಾನೆ. ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು, ಆಮೇಲೆ ಕೋಆರ್ಡಿನೇಟ್ ಮಾಡಿದ್ರು. ಸೊ ಗೈಸ್, ನಮ್ಮ ಆಪತ್ ಬಾಂಧವ ಊರಿಗೆ ಬಂದಾಗ ಏನಾದ್ರೂ ಗೈಡ್ ಮಾಡೋದಕ್ಕೆ ಇವ್ರು ಯಾವಾಗ್ಲೂ ಇರ್ತಾರೆ. ಗೈಡ್ ಮಾತ್ರ ಅಲ್ಲ, ಏನಾದ್ರೂ ಲೀಡ್ ಮಾಡೋದಕ್ಕೆ ಇವ್ರು ಯಾವಾಗ್ಲೂ ಇರ್ತಾರೆ. ಅದಕ್ಕೆ ಲೀಡಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅದು ನೀರಾ, ಇದು ಯಾಕೆ ನಾನು ನೀರಾ ಅಂತ ಹೇಳ್ಬಿಟ್ಟು ಅಲ್ಲಾಡ್ತಾ ಇದ್ದೀನಿ ಅಂದ್ರೆ ಇದು ಒಳಗೆ ಹೋದ್ಮೇಲೆ ಅಲ್ಲಾಡ್ತಾನೆ ಇರ್ತೀನಿ. ಅವ್ರು ನಮ್ಮ ಮನೆಗೆ ಬಂದ ಮೇಲೆ ತೋಟಕ್ಕೆ ಹೋಗಿದ್ರು. ಅದಂತೂ ವಿಡಿಯೋ ಸಕ್ಕತ್ತಾಗಿದೆ. ಆ ವಿಡಿಯೋನ ನೀವು ನೋಡಬೇಕಾದ್ರೆ ಧನರಾಜ ವ್ಲಾಗ್ಸಲ್ಲೇ ನೋಡಬೇಕು. ಅದು ಎಡಿಟ್ ಆಗ್ತಾ ಇದೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಬರ್ಬೋದು, ಆದರೆ ಬರ್ದೇನೂ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಆ ವಿಡಿಯೋಗೋಸ್ಕರ ನೀವು ಕಾಯಲೇಬೇಕು. ಯಾಕಂದರೆ ಒಂದ್ಸತಿ ಚೆಕ್ ಮಾಡ್ತಾನೆ ಇರಿ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗೇ ಬರ್ತ್ಡೇ ವ್ಲಾಗ್ ಯಾವಾಗ ಬರ್ತದೆ ಅಂತ ಕೇಳಿಕ್ಕೆ ಹೋಗ್ಬೇಡಿ. ಈ ವ್ಲಾಗ್ ಆದ ನಂತರ ಬರ್ತ್ಡೇ ವ್ಲಾಗ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಅದು ಬರ್ತದಾ ಬರೋದಿಲ್ವಾ ಏನಂತ. ಅದ್ರಲ್ಲಿ ಬಂದಿಲ್ಲ ಅಂದ್ರೆ ನನ್ನ ಚಾನಲಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಆದರೆ ನೀವು ಅದಕ್ಕೆ ವೆಯ್ಟ್ ಮಾಡಬೇಕು. ಯಾಕಂದರೆ ಇದಕ್ಕೆ ಮೇನ್ ಕಾರಣನೇ ಅವರು ಹಾಕ್ತೇನೆ ಅಂತ ಇಷ್ಟು ಡಿಲೇ ಮಾಡಿದ್ದೇ ಅವರಿಂದಾಗಿ ಇಷ್ಟು ಲೇಟ್ ಆಗಿದ್ದು. ಓಕೆ, ನಿವಿ ಮತ್ತು ಪ್ರಶಾಂತ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಯಿತು ಅವ್ರು ಬಂದು ಹೋಗಿರೋದು. ನಿವಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಕ್ಕೂ ಅವ್ರ ಜೊತೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಸಿಂಪ್ಲಿಸಿಟಿ ಅವರು. ನಾವು ಏನೋ ಅಂದ್ಕೊಂಡಿದ್ವಿ, ಬಟ್ ಅವ್ರು ಹಾಗೆ ಇಲ್ಲ. ಯಾಕಂದರೆ ನನಗೆ ಒಂದು ಊಟದ ವಿಚಾರದಲ್ಲಿ ನಾವಿಲ್ಲಿ ಕುಶಲಕ್ಕಿ ಊಟ ಮಾಡೋದು, ಬಾಯ್ಲ್ಡ್ ರೈಸ್. ಅವ್ರಿಗೆ ಅದು ಅಭ್ಯಾಸ ಇರಲಿಲ್ಲ, ಬಟ್ ಪ್ರಶಾಂತಿಗೆಲ್ಲ ಅಭ್ಯಾಸ ಇದೆ ಅಂತ ಅವ್ರು ಹೇಳಿದರು. ಓಕೆ, ನಮಗಿದು ಆಗುತ್ತೆ ರೈಸ್ ಅಂತೇಳಿ. ಆದರೆ ಊಟ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಿದ್ರು. ನಮಗೆ ಕಷ್ಟ ಆಗಬಾರ್ದು ಅಂತ ಅವ್ರು ಏನೂ ಹೇಳಿಲ್ಲ, ಅದನ್ನೇ ತಿಂತಾ ಇದ್ರು. ಆಮೇಲೆ ನಮ್ಗೆ ತುಂಬ ಬೇಜಾರಾಯಿತು. ನಮಗೆ ಏನು ಕಷ್ಟ ಆಗಬಾರ್ದು ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದ್ರು. ನೀವೇ ನನಗೆ ತುಂಬ ಇಷ್ಟ ಆದರು. ಹಾಗೆಯೇ ಪ್ರಶಾಂತ್ ಬಗ್ಗೆ ಹೇಳಬೇಕಂದ್ರೆ ಪ್ರಶಾಂತ್ ಬಗ್ಗೆ ಎಲ್ಲರೂ ತುಂಬ ಕಾಲು ಎಳ್ತಿದ್ರು. ಅವ್ರು ಯಾವುದಕ್ಕೂ ಕೇರ್ ಮಾಡಲಿಲ್ಲ, ತುಂಬ ಖುಷಿಯಾಗೇ ಇದ್ದರು, ಎಲ್ಲ ಫನ್ನಾಗೇ ತೊಗೊಂಡ್ರು. ನಮಗೆ ಬೇರೆಯವರಂತ ಅನಿಸ್ಲಿಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಅಂತ ಅನಿಸ್ತು. ಯಾಕಂದರೆ ಅಷ್ಟು ಮಿಂಗಲ್ ಆಗಿದ್ರು ಎಲ್ಲರ ಜೊತೆ ಕೂಡ. ಇನ್ನೊಮ್ಮೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಕಾಲು ಎಳ್ದು ಅಂದರೆ ಅವ್ರು ಹೊರಡೋ ಟೈಮಲ್ಲಿ ಏನಾಯಿತು ಅಂತ ಈಗ ನೋಡಿ. ಆ ಕಾರ್ತಿಕ್ ಹೇಳಿ, ಎಷ್ಟು ಖುಷಿ ಆಗ್ತದೆ. ಇವ್ ದೂರದ ಊರಿಂದ ಬಂದದ್ದು ನಿಮ್ಮನ್ನು ನೋಡ್ಲಿಕ್ಕೆ. ಎಷ್ಟು ದೂರ. ಇವ ನಮ್ಮವನಲ್ಲ, ನಮ್ಮ ಕುಟುಂಬವಲ್ಲ. ಬರೋ 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 ಮಗ ಅಳ್ಬೇಡ ಮಾಮ. ಪ್ರಶಾಂತ್ ಅದು ಇರ್ಬೇಕಿತ್ತು ತಾನೆ. ಒಂದು ದಿನಕ್ಕೆ ಬಂದ್ರಿ. ಸಿಕ್ಕಾಪಟ್ಟೆ ಒಳ್ಳೆ ಮೆಮೊರೀಸ್ ಕೊಟ್ಟ ನಮ್ಮ ಅದನ್ನು. ಆ್ಯಂಡ್ ಖುಷಿಯಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ಪಿಂಕಿ ಅವ್ರ ಮಮ್ಮಿ ಆಗಿರ್ಬೋದು, ಅವ್ರ ಅಕ್ಕ, ಇವ್ರ ತಮ್ಮ, ಅವ್ರ ತಮ್ಮನ ಹೆಂಡತಿ, ಎಲ್ಲ ದೊಡ್ಡ ಫ್ಯಾಮಿಲಿನೇ ಇದೆ. ಒಂದು 100 ಜನ ಇದ್ದಾರೆ ಅದೇ ಫ್ಯಾಮಿಲಿಯಲ್ಲಿ. ನೀವು ಬಂದದ್ದು ಖುಷಿ ಆಯ್ತು. ಅಲ್ಲ, ಆ್ಯಕ್ಚುಲಿ ಏನಂದ್ರೆ ಅವರೆಲ್ಲ ವ್ಲಾಗ್ಸ್ ಎಲ್ಲ ಕಾಣಿಸ್ಕೊಳ್ಳಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಶೆಕೆಲು ಪ್ರೀತಿ ತೋರಿಸಿ ನಮಗೆ ಚಳಿ ಕೊಟ್ಟಿದ್ದೀರ. ಹಿಡಿತಾವ್ನೆ ಧನುಗಿಂತ ನೀವೇ ನನಗೆ ಜಾಸ್ತಿ ಇಷ್ಟ ಆಗಿದೆ. ಬಕೆಟ್ ರಾಜ. ಧನುಗೆ ಅಂತ ಇಷ್ಟ ಆಗಲಿಲ್ಲ. ಹೌದಾ? ಆಮೇಲೆ ಅವಶ್ಯಕತೆ ಏನು ಇರಲಿಲ್ಲ, ನೀವು ಇಷ್ಟ ಆದ್ರೆ. ಸೊ ನಾವು ಬಂದಿದ್ದೀವಿ ನಿಮ್ಗೆ ಅನ್ಸುತ್ತೆ. ನಾವು ಬಂದಿದ್ದೀವಿ ನಿಮ್ಗೆ ಅನ್ಸುತ್ತೆ. ಲವ್ ಯು ಅಷ್ಟೇ. ರಿಪ್ಲೈ ನಾವು ಬಂದಿದ್ದೀವಿ ನಿಮ್ಗೆ ಇಷ್ಟ, ನಿಮಗೆ ಲವ್ ಯು ಅಂತ. ಇವರು ರಾಧಿಕಾ ಕುಮಾರಸ್ವಾಮಿ, ರಚಿತಾರಾಮ್ ಎಲ್ಲ ಒಂದು ನೋಡಿ, ಎಲ್ಲ ನೋಡಿ, ರಘು ನೋಡಿ, ನೋಡಿ. ಯಾರ ತರ ಕಾಣ್ತಾರೆ? ರಾಧಿಕಾ ಕುಮಾರಸ್ವಾಮಿ ಅಥವಾ ಇವರು ರಚಿತಾರಾಮ್. ಬಂದಾಗೆಲ್ಲ ದಯವಿಟ್ಟು ಬನ್ನಿ, ಬೆಂಗಳೂರಿಗೆ ಬಂದಾಗ ಮಿಸ್ ಮಾಡಿದ್ರು. ಥ್ಯಾಂಕ್ಸ್ ಚಿನ್ನ. ಬ್ರೋ, ನಮ್ದೊಂದು ಇದು ಕ್ಯಾಮರಾದಲ್ಲಿ ಇದು ವಿಡಿಯೋದಲ್ಲಿ ಒಂದು ಫೋಟೋ ಹಾಕಿ. ನಂದು ಫೋಟೋ ಹಾಕಿ. ನೀವು ಕಾಣಿಸ್ತಿಲ್ಲ, ನೀವೇ ವಿಡಿಯೋ ನೀನೊಂದು ತೋರಿಸ ಯಾರಂತ. ಬೇಜಾರಾಗ್ತಿದೆ. ಇವನು ಕರ್ಕೊಂಡು ಬರೀ ಹೋಗೋಣ ನಂಗೆ ಹೋಗಕ್ ಮನ್ಸೇ ಇಲ್ಲ. ಎಷ್ಟು ಚೆನ್ನಾಗಿ ಹೋಗಿ ಅವರ ನಾನು ನೀನು ಇಂಪಾರ್ಟೆಂಟ್ ಅಂತ. ಸೊ ನೆನ್ನೆ ಬಂದ ತಕ್ಷಣ ವೆದರ್ ತುಂಬ ಚೆನ್ನಾಗಿತ್ತು, ಕ್ಲೌಡಿ ಇತ್ತು, ಮಳೆ ಬರ್ತಾಯಿತ್ತು. ಆ್ಯಂಡ್ ಇವ್ರ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ.
ಪರ್ಫೆಕ್ಟ್ ಪ್ಲೇಸ್, ಪರ್ಫೆಕ್ಟ್ ಮಳೆ ಹಿಂದೆ ಎಲ್ಲ ಗುಡ್ಗೋದನ್ನು ನಂಗೆ ರೀಲ್ಸ್ ಎಲ್ಲ ಮಾಡಿಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಒಂದು ವೆದರ್ ಆಗಿರಲಿ, ಜಾಗ ಆಗಿರಲಿ, ಎಷ್ಟು ಚೆನ್ನಾಗಿದೆ ಅಪ್ಪ ಅಂತ ಅನಿಸ್ತಾ ಇತ್ತು. ಅದಾದಮೇಲೆ ನಾವು ರೆಡಿ ಎಲ್ಲ ಆಗಿ ಕೋಲ ನೋಡೋಕ್ಕೆ ಹೋದ್ವಿ. ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಕೋಲ ಎಲ್ಲ. ನಾನು ತುಂಬ ಕೇಳಿದ್ದೆ ದೈವದ ಬಗ್ಗೆ, ಕೊರಗಜ್ಜ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಇದೆಲ್ಲ ಕೇಳಿದ್ದೆ. ಒಟ್ಟಾರೆ ನಾವು ನಿನ್ನೆ ಒಂದು ದಿವಸದಲ್ಲಿ 3 ಕೋಲ ನೋಡಿದ್ದೀವಿ. ಗುಳಿಗದು, ಕೊರಗಜ್ಜದು, ಆಮೇಲೆ ನಮ್ಮ ಪಂಜುರ್ಲಿ ದೈವದು. ಒಬ್ಬರು ಮನೇಲಿ ಕೋಲ ಮಾಡಿಸಿದ್ರು. ಅವ್ರ ಮನೆಗೆ ಹೋಗಿ ನೋಡಿದಾಗ ತುಂಬಾ ಪಾಸಿಟಿವ್ ಫೀಲ್ ಬಂತು. ಮೈಯೆಲ್ಲ ಜುಮ್ ಅಂತ ನೋಡಿದಾಗ ಅವರು ಹೇಳ್ತಾರಲ್ಲ ನುಡಿ, ಅದೆಲ್ಲ ನಂಗೆ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನಗೆ ಏನು ಇರುತ್ತೆ ಏನಿರಲ್ಲ ಅದು ಏನೂ ಗೊತ್ತಿಲ್ಲ. ಬಟ್ ನೋಡಿದಾಗ ತುಂಬ ಅಂದರೆ ತುಂಬ ಒಂದು ಡಿವೈನ್ ಎನರ್ಜಿ ಇರುತ್ತಲ್ಲ, ಆ ಒಂದು ಫೀಲಿಂಗ್ ಸಿಕ್ತು. ಸೊ ನಂಗೆ ತುಂಬಾ ಖುಷಿ ಆಯಿತು. ನಾನು ಒಂದಷ್ಟು ಗೇಮ್ಸ್ ಆಡಿದ್ವಿ, ಆಮೇಲೆ ಊಟ ಮಾಡಿದ್ವಿ. ಎಲ್ಲ ಒಟ್ಟಾರೆ ಇದು ಒಂದು ದಿವಸ ಪ್ಯಾಕೇಜ್ ನಾವೇನು ಅಂದ್ಕೊಂಡಿರೋ. ಒಂದು ದಿವಸ ಏನಿತ್ತು, ಒಂದು ದಿವಸ ಇದ್ದಂಗೆ ಅನಿಸ್ತೇನೆ, ಒಂದು ವಾರ ಇದ್ದಂಗೆ ಅನಿಸ್ತೇನೆ. ಪ್ರಶಾಂತ್ ವೇಸ್ಟು ತಂದು ಕೊಟ್ಟು ದೊಡ್ಡಣ್ಣನಿಗೆ, ಅದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ಚಿಕನ್ ನನಗೆ, ಉಗಾರ ಹಾಕಿದ ಜಗ ಚಿಕ್ಕಣ್ಣನಿಗೆ. ಪ್ರಶಾಂತ್ಗೆ ಇದ್ರೆ ಈ ತರ ಕುಟುಂಬ ಇರಬೇಕು ಅಂತ ಹೇಳಿ ತಂದ್ರೆ ಬಾಯ್. ಇಲ್ಲಿ ಬಂದವರೆಲ್ಲರೂ ಹಂಗೆ ಹೇಳ್ತಾರೆ, ಮತ್ತೆ ಬರೋದು ನಾನು ಬೇರೆಯವ್ರ ಥರ ಅಲ್ಲ, ಆಯ್ತು ಕೆಲಸ ಮಾಡ್ತೀನಿ. ನಾನು ಹೇಳಿದ್ದೀನಿ, ಇನ್ 2 months ನಾನು ನಿಮ್ಮ ಮನೆಗೆ ಬರ್ತೀನಿ. ಓಕೆನಾ? ಬರ್ತೀನಿ, ಬರ್ದಿಟ್ಕೊಳ್ಳಿ. ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು. ಇಷ್ಟು ಬೆವರ್ತೀರಿ, ಆದ್ರೂ ನೀವು ಯಾಕೆ ವಾಸನೆ ಬರೋದಿಲ್ಲ? ಇವತ್ತು ಸ್ನಾನ ಮಾಡಿಲ್ಲ. ಓಕೆ. ಆಮೇಲೆ ಅನ್ಕೋತಾರ ನಿಮ್ಮ ಫ್ರೆಂಡ್ ಗಬ್ಬ ಅಂತ. ಇಲ್ಲ, ನೀಟ್ ಕ್ಲೀನ್ ಡಬ್ಬ. ಬಾಯ್ ಬಾಯ್ ಬಾಯ್, ಎಲ್ರಿಗೂ ಬಾಯ್. ಗೊತ್ತುಂಟು, ಹಂಗ ನನಗೆ ಗೊತ್ತುಂಟು, ಅದಕ್ಕೆ ಗೊತ್ತಿಲ್ಲ ಗಾಡಿಗೆ. ಏನು ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ. ನಾನು ಚಡ್ಡಿ ಒಣಗಕ್ಕಾಗಿಲ್ಲ. ಈ ಚಡ್ಡಿ ಒಣಗಕ್ಕಾಗಿಲ್ಲ, ಬೇಡ. ನೆಕ್ಸ್ಟ್ ಟೈಮ್ ಇದು ಬೇಕಾಗತ್ತೆ ಬಿಡು. ಅವ್ನು ನನ್ನ ಚಡ್ಡಿ ವಾಪಸ್ ಕೊಡೋಕೆ ಇಂಪಾರ್ಟೆಂಟ್ ಅಂತ. ನೀನು ಚಡ್ಡಿ ಬಾಕಿ ಆಗಿದೆ ಕಣ. ಬಾರ ಇದು ನೋಡತ್ತೆ ಕಾರ್ ಡ್ರೈವಿಂಗ್ ಇಲ್ಲ ಇಂಪಾರ್ಟೆಂಟ್ ಕಣ. ಇದನ್ನೇ ಮರ್ತು ಬಿಟ್ಟಿದ್ರು. ನಾನು ಅನ್ಕೊಂಡು ಯಾವ ಚಡ್ಡಿ ಒಣಗಕ್ಕೆ ಇಟ್ಟಿದ್ದೀನಿ, ಏನು ಇಟ್ಟಿಲ್ಲ ಹೊಡಿಯೋಕೆ, ಯಾಕೆ ಕರೀತವ್ರೆ ಅಂತ ಅಂತ ಅವ್ನು ಅಂಗೀಕಾರ. ಚಡ್ಡಿ ಒಣಗಿ ಇವ್ರು ಹಂಗೆ ಇರ್ತಾರೆ, ಚಡ್ಡಿ ಒಣಗಕ್ಕೆ ಅಂತ. ಏನೋ ಅವ್ರದ್ದೇನೋ ಶಾಸ್ತ್ರ ಇದೆ, ನನ್ನ ಕುಡಿಮೆ ಸಮಾರಂಭ, ನಮ್ಗೇನು ಅವಶ್ಯಕತೆ ಇಲ್ಲ ಅಂತ. ಅಲ್ಲ ಇವನಿಗೆ ಇವನಿಗೆ ಬೇಕಾ? ಏನಕ್ಕೆ ಕೂತ್ಕೊಳ್ಳೋ, ಸುಮ್ಮನೆ ಕೂತ್ಕೊಳ್ಳಲ್ಲ. ಇದು ಮಾಡ್ತೇನೆ. ಏನ್ ಮಾಡ್ತಿದ್ರು ಗೊತ್ತಾಗ್ತಿಲ್ಲ. ಒಂದು ಏನ್ ವಿಚಾರ ಏನಪ್ಪಾ ಅಂತಂದ್ರೆ, ಹೋಗ್ಬೇಕಾದ್ರೂ ಒಂದು ನಗುನಲ್ಲೇ ಕಳಿಸುವಂತ ಒಂದು ಸಂಪ್ರದಾಯ ಇಲ್ಲೇ ನಾನು ನೋಡಿರೋದು. ಹೋಗ್ಬೇಕಾದ್ರಿ ಮತ್ತೆ ಎಲ್ಲರೂ ಕೂಡ ನಾನು ಮನೆಗೆ ಹೋಗ್ಬೇಕಾದ್ರೆ ಹೋಗ್ತಾ ನಾನು ನಿನ್ನ ಕರ್ಕೊಂಡು ಹೋಗ್ಬೇಕು. ನೋಡೋಣ, ಎಲ್ಲಿ ಬೇಕಲ್ಲ ಬಿಟ್ಬಿಟ್ಟು ಹೋಗ್ತೀನಿ. ಫ್ಲೈಟ್ ಬುಕ್ ಮಾಡಿ ಹೋಗ್ತಾರೆ. ಫ್ಲೈಟ್ ಮಾಡ್ಬೋದು, ದುಡ್ಡು ಬೇಡವೇನೋ? ನೀವೇ ಹತ್ರ ದುಡ್ಡಿಲ್ಲ ಅಂತನಾ? ಕಳಿಸ್ತೀನಿ. ನೀವು ಫೋನ್ ಮಾಡಿದ್ರೆ ನೀನು ಕೃತಿಕಾ ನೀನ್ ಫೋನ್ ಮಾಡಿದ್ರೆ ಬರ್ತಾನ ಅವನು. ನೀನ್ ಫೋನ್ ಮಾಡಿದ್ರೆ ಬರ್ತಾನ. ದೊಡ್ಡನ ಚಿಕನ್ ಅಂತ ಕಿರಿಸ್ತೀನಿ. ಅರ್ಶಿನ ಕುಂಕುಮ ಅದಕ್ಕೆ ಇವನು ಕೂತಿದ್ದಾನೆ. ಸಂಪ್ರದಾಯ ಚಿಕ್ಕ ಚಿಕ್ಕ ರಾವ್ಗೆ ಪೀಸ್.
ಬಂತೇನೋ ವಿಡಿಯೋ ಇದು ಬೇಕು. ಕೊಡ್ತಾವೆ. ಎಷ್ಟು ಖುಷಿ ಆಗಿದೆ. ನನಗೂ ಸ್ಯಾರಿ ಕೊಡ್ಬೋದು ಅಂತ ನೀವು ಸಾರಿ ಸ್ಯಾರಿ ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕಲರ್ ಕೂಡ. ನಾನು ಥ್ಯಾಂಕ್ ಯು ಪ್ರಜ್ಞಾ ಅವರೇ. ನಿಜವಾಗ್ಲೂ ಹೇಳ್ತೀನಿ, ಈ ಮನೇಲಿ ಏನೇನು ನಾನು ಇದನ್ನ ಹಾಕೊಂಡು ಬಂದು ಡೀಲ್ ಪ್ರೀತಿ ಮಾಡ್ತೀನಿ. ಇದೆ. ಸೀರೆ ಚಡ್ಡಿದು ನನಗೆ ಬೇಜಾರಾಗುತ್ತೆ ಓಪನ್ ಮಾಡಿ. ಓ ಮೈ ಗಾಡ್. ಪಂಚೆ ಚಿನ್ನದಲ್ಲಿ ಮಾಡಬೇಕು. ಚಿನ್ನ ಅಲ್ಲ ಕಣ, ನೀನೇ ಒಂದು ಚಿನ್ನ ಇರ್ಬೇಕು. ಇದೆಲ್ಲ ಯಾವ್ದಲ್ಲ. ಬಕೆಟ್ ಹಿಡಿತಾವ್ನೆ ಇವ ಬಕೆಟ್ ರಾಜ. ಮತ್ತೆ ಬನ್ನಿ. ಪಕ್ಕ ಬರ್ತೀನಿ. ಬೇಜಾರಾಯ್ತು ಬೇಗ ಹೋಗೋದು. ಅಯ್ಯೋ ನಂಗೂ ಬೇಜಾರಾಗ್ತಿದೆ, ಬಟ್ ವಿಧಿ ಇಲ್ಲ. ಬಟ್ ಡೆಫಿನೆಟ್ ನೆಕ್ಸ್ಟ್ ಟೈಮ್ ಬಂದಾಗ 2-3 ಡೇಸ್ ಇದ್ದೇ ಇರ್ತೀನಿ. ಓಕೆನಾ? ಬಾಯ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಬರ್ತ್ಡೇ ಲಾಗ್ ಬೇಗ ಬರುತ್ತೆ ಹೇಳು. ಯಾವಾಗ ಬರ್ತದ ದೇವ್ರಿಗೆ ಗೊತ್ತು.